ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನ್ ಹೇಳೋದೆಲ್ಲ ಹೇಳಿದ್ದಾರೆ. ಇನ್ನ ಬಹಳ ಮಂದಿ ಹೇಳೋರು ಇನ್ನು ಬಹಳ ಜನ ಹೇಳೋರು ಇದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲ್ ಪಲ್ಟಿ ಹೊಡೆದ್ರಂತೆ. ಅವ್ರು ಅಫ್ಜಲ್ಪುರದೇ ಫೋನ್ ಬಂದ ನೋಡಿದೆ. ಹೌದು, ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳಿದಂತೆ. ಭಾಷಾ ಪಟೇಲ್ ಹಸರಗುಂಡಿಗೆ, ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ್ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಯಳಸಂಗಿ, ಪೂಜಾರಿ ವಾಲಿ, ವೀರೇಶ್ ಗೌಡ್ ಹಾಸ್ಪಿಟಲ್ ಇಂದ ಫೋನು, ಭಾಷಾ ಪಟೇಲ್ ಅಫ್ಜಲ್ಪುರ, ಮೆಹಬೂಲ್ ಪಟೇಲ್. ಅದೇ ನಾನೇನ್ ಹೇಳ್ದನೋ ಅದೇ ಹೇಳ್ಯಾರ. MLA ಗೊತ್ತಿರಲ್ಲ ಪೂಜೆ ಮಾಡಿಬಿಡ್ತಾರೆ, ಗೊತ್ತಿಲ್ಲ ಬಂದಿರ್ತದ ಯೋಜನೆ ನಮ್ಗೆ ಗೊತ್ತಿರ್ತದ, ನಮ್ಗೆ ಕೇಳಾರ್ದ ಸ್ಟಾರ್ಟ್ ಮಾಡ್ಬಿಡು ಪೂಜೆ ಮಾಡ್ಲಾರ ಆಗಿಲ್ಲ ಅಲ್ಲ ನನಗೆ ಗೊತ್ತಿಲ್ಲ ಯೋಜನೆ ಬಂದನಂತಾನ. ಈ ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ ಮತ್ತೀಗ. ಹೌದು, ಈಗ ಲ್ಯಾಂಡ್ ಆರ್ಮಿದವರು ನಮ್ಗೆ ಗೊತ್ತಿಲ್ಲಾರ್ದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೇಳ ಮಾಡಲ್ಲ ಏನಿಲ್ಲ. ನಮ್ಮ ಮಂತ್ರಿ ನಮ್ಮವ್ರ ಹೇಳ್ತೀವಿ ಸರಿಯಾಗಿ ತೆಗೆದುಬಿಡ ಮಾಡ್ತಾರ. ನಡೆದಿಲ್ಲ ಎಲ್ಲ ಮಾಡ್ತಾರೆ. ಆರೋಪ ಇದಾದ್ರೆ ಮತ್ತೆ ವಾಪಸ್ ತಗೊಳ್ಳಿ. ಎಲ್ಲರೂ ಡೆಮೋಕ್ರಸಿಯಾಗ ಯಾರ್ಯಾರು ಏನ್ ಹೇಳ್ತಾರೆ ನೀವು ಆಸಕ್ತಿ ಅಂದ್ರೆ ಸರ್, ಈಗ ರಾಜಕೀಯ ಬೇಡ್ರಿ, ಕಾರ್ಪೊರೇಷನ್ ನಿನ್ನ ನಮ್ ದೋಸ್ತ್ ಕರ್ದಾನ, ನಾನು ಹೋಗ್ತೀನ ನಾಡ್ ಭೇಟಿ ಆಯ್ತು. 25ಕ್ಕೆ ಬರ್ತೀನಿ. ಏನ್ ಮಾತಾಡಿ ಅದೇ ಪ್ರೀತಿಯಿಂದ ಮಾತಾಡ್ದಾನೆ, ಅದೇ ಪ್ರೀತಿಯಿಂದ ನಾನು ಮಾತಾಡಿದೆ. ಅವ್ನು ಎಲ್ಲ ಗೊತ್ತು. ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಬೇಕು, ಎಲ್ಲಿದ್ದೀಯ ಅಂದ, ಡಿಫರೆಂಟ್ ರಿಲೇಷನ್ ಅದ. ದೋಸ್ತಿ ಲಾಯಕ ನಾವು. ಏನಿಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರು, ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀನಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ, ನಾನು ಕರೆದಿಲ್ಲ, ನಾ ಬರ್ಲತ್ತೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗುವಂತ. ಆಯ್ತು, ಬರ್ತೀನಿ ಅಂತ ಹೇಳಿದ್ರು. ಗೊತ್ತಿದ್ರು ಜಗತ್ತಿಗೆ ಗೊತ್ತಾದ್ಮೇಲೆ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ ಲಾಸ್ಟ್ ಗವರ್ಮೆಂಟ್ ಏನೇನೋ ಇರ್ತಾವ್ರಿ.